ಹಾಯ್ ಫ್ರೆಂಡ್ಸ್, ಹೋಮ್ ಮೇಡ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳಂಟೆ ಎಲೆಯಿಂದ ಪಕೋಡ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೆಳ್ಳಂಟೆ ಎಲೆ ಗಿಡ ಇದು. ಎಲೆಯಿಂದನೇ ಸ್ವಲ್ಪ ಎಲೆನ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅಡಿಗೆ ಸೋಡಾ. ಹಾಕದೇನು ಮಾಡ್ಬೋದು. ಮತ್ತು ಮೊಟ್ಟೆ ಕೂಡ ಉಪಯೋಗಿಸ್ಕೊಳ್ಬೋದು. ನೀವು ಒಂದು ಮೊಟ್ಟೆ ಒಡೆದು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಈ ಹಿಟ್ಟು ರೆಡಿಯಾಗಿದೆ. ಬೆಳ್ಳಂಟೆ ಎಲೆ ತೆಗೆದುಕೊಂಡಿದ್ದೀನಿ. ಇದನ್ನು ತೊಳೆದು ಒರೆಸಿದ್ದೀನಿ. ಅದು ನೀರಿನ ಅಂಶ ಇಲ್ಲ. ಬೆಳ್ಳಂಟೆ ಎಲೆ ಎಲ್ಲ ಕಡೆಯೂ ಗುಡ್ಡ ಬೆಟ್ಟಗಳಲ್ಲಿ, ಈಗಂತೂ ಮಳೆಗಾಲದಲ್ಲಂತೂ ತುಂಬಾ ಕಾಣೋಕ್ಕೆ ಸಿಗುತ್ತೆ. ನಿಮಗೂ ಹತ್ತಿರದಲ್ಲೇ ಬೆಳ್ಳಂಟೆ ಎಲೆಗಳು ಸಿಕ್ಕಿದ್ರೆ ಪಕೋಡ ಮಾಡಿ ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಅದಿಸಿ ಎಣ್ಣೆಯಲ್ಲಿ ಇಟ್ಟರೆ ಪಕೋಡ ರೆಡಿಯಾಗುತ್ತೆ. ಈ ರೀತಿಯಾಗಿ ಅದಿಸಿ ಕಡಲೆ ಹಿಟ್ಟಿನಲ್ಲಿ ಅದಿಸಿ ಎಣ್ಣೆಯಲ್ಲಿ ಬಿಡಬೇಕು. ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಎಲೆನೂ ಕಡಲೆ ಹಿಟ್ಟಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದ್ರೆ ಬೆಳ್ಳಂಟೆ ಎಲೆಯ ಪಕೋಡ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.